ಅಹಮದಿಯರ ಕಗ್ಗೊಲೆಗಳಾಗಿದ್ದು ಸತ್ಯ ಅಲ್ವಾ? ಹೌದು ಅಲ್ವಾ? ಈಗ ಕುರಾನ್ನಲ್ಲಿ ಈ ರೀತಿಯ ಕಗ್ಗೊಲೆಗಳ ಬಗ್ಗೆ ಏನು ಹೇಳಲಾಗಿದೆ? ಪೈಗಂಬರರು ಏನು ಹೇಳಿದ್ರು? ನನ್ ಆಫ್ ಮೈ ಬಿಸ್ನೆಸ್. ಇವಾಗ ಕೂಡ ಮತ್ತಿಕೆರೆಯ ಒಬ್ಬರು ಕಗ್ಗೊಲೆಯಾಗಿದ್ದು ಸತ್ಯ, ಶಿವಮೊಗ್ಗದ ಒಬ್ಬರು ಕಗ್ಗೊಲೆಯಾಗಿದ್ದು ಸತ್ಯ. ಖಂಡಿತವಾಗಿ ಅಜಿತ್ ಅವರೇ, ನನಗೂ ಕೂಡ ಕುರಾನ್ ಮತ್ತು ಹದೀಸಿನ ಪಾಠ ಕಲಿಸ್ಬೇಕಂತ ಇವಾಗ ನನಗೆ ಆಸೆ ಇಲ್ಲ. ಫಸ್ಟ್ ವಿಷಯ, ನಾನು ಇವತ್ತು ಡಿಸ್ಕಷನ್ ಮಾಡುವಾಗ ನಾನೊಬ್ಬ ಭಾರತೀಯ ಅಂತಲೇ ನನ್ನ ಮೆಸೇಜ್ ಆಗಿರಬೇಕು. ಯಾಕಂತಂದರೆ ಇಂಥವ್ರನ್ನ ಬಿಡಲೇಬಾರ್ದು, ಇವ್ರನ್ನ ಸಾಯಿಸಬೇಕು. ಯಾಕಂದರೆ ನಮ್ಮ ಭಾರತೀಯರ ಮೇಲೆ ದಾಳಿ ಮಾಡಿದವ್ರನ್ನ ನಾವು ಬಿಡಲೇಬಾರ್ದಂತ ಹೇಳುವ ಒಬ್ಬ ವ್ಯಕ್ತಿಯಾಗಿರ್ತೀನಿ. ಇದರಲ್ಲಿ ನಾನು ಧರ್ಮದ ಆಧಾರವನ್ನು ಹುಡುಕಬೇಕಾಗಿಲ್ಲ. ಉಮರ್ ಶರೀಫ್ ಇವ್ರನ್ನ ಸಾಯಿಸಬೇಕು, ಹೌದು. ಅವ್ರ ಉದ್ದೇಶ ಏನು? ಸಾಯೋದು, ಆಗುವುದೇ. ಅವ್ರಿಗೆ ಏನು ಬೇಕೋ ಅವ್ರಿಗೆ ಸಿಗ್ಲಿ ಬಿಡಿ, ಸಾಯ್ಲಿ ಬಿಡಿ. ಯಾರಿಗೆ ಏನು ಬೇಕಿದೆ ಅವ್ನು ಕೊಟ್ಟು, ಅವ್ನು ಕಾಫಿ ಬೇಕಂದ್ರೆ ಕಾಫಿ ಕೊಡಿಸಿ, ಅವ್ನು ಸಾಯ್ಬೇಕಂತ ಆಸೆ ಪಡ್ತಾನೆ, ಸಾಯಿಸ್ಬಿಡಿ ಅವ್ರನ್ನ. ಮತ್ತಿನ್ನು ಉಳಿದವ್ರು ಹುಡ್ತಾರಲ್ಲ, ಮತ್ತೆ ಹುಟ್ಟಿದರೆ ಫಿನಿಶ್ ಮಾಡಿ. ನೋಡಿ, ಎಷ್ಟು ನೀವು ಹೇಳ್ದಂಗೆ ಅದು ಎಷ್ಟು ಮೊಟ್ಟೆ ಆಗಿ ಆಚೆ ಬರುತ್ತೋ ಅಷ್ಟನ್ನು ಕೊಲ್ಲಬೇಕಾಗಿರುತ್ತೆ. ಅದು ಅದ್ರ ಕೆಲಸ ಮಾಡಲಿ, ನಾವು ನಮ್ಮ ಕೆಲಸ ಮಾಡೋಣಂತೆ. ಒಂದು 4 ಬಾರಿ ಹಿಂಗೆ ಮಾಡಿದ್ರೆ ಸರಿಯಾಗಿ 1400 ವರ್ಷಗಳಿಂದ ನಡೀತಾ ಇಲ್ವಾ? ಯಾವ್ದು 4 ಬಾರಿ? ಫಸ್ಟ್ ವಿಷಯ, ನೀವು 1400 ಅಂತ ಒಂದು ಮಾತು ಮುಂದೆ ಇಡುವಾಗ ನೀವು ತಪ್ಪು ಮಾಹಿತಿ ಕೊಡ್ತೀರಾ. ಹೇಳಿ ನೋಡಿ, ಫಸ್ಟ್ ತಪ್ಪು ಮಾಹಿತಿ ನೀವೇ ಕೊಡ್ತಿದ್ರ. ನೋಡಿ, 1400 ಅಂದ್ರೆ ಏನು ಅರ್ಥ ನೀವು ಹೇಳ್ತೀರಾ? ಡೈರೆಕ್ಟಾಗಿ ಓಪನ್ ಮಾಡಿ 1400 ಅಂತ ಹೇಳಿದ್ರೆ ಏನು ಅದರ ಅರ್ಥ ಅಂತ ನೀವು ಹೇಳಿ. ಆಯುಧಗಳಿಲ್ಲದೆ ಒಂದು 1400 ನೀವು ಹೇಳಿದ ಅಲ್ಲಿಂದನೇ ತೊಗೊಂಡ್ಬನ್ನಿ. ಅದನ್ನ ಹೇಳ್ತಾ ಇದ್ದೀನಿ ನೋಡಿ, ಅದನ್ನ ಹೇಳ್ತಾ ಇದ್ದೀನಿ. ಆಯುಧಗಳಿಲ್ಲದೆ ಇಸ್ಲಾಂ ಒಂದು ದೇಶಕ್ಕೆ ಪ್ರವೇಶಿಸಿ ಆ ದೇಶದ ಮೇಲೆ ಬಹುಸಂಖ್ಯಾತರಾದರು ಅನ್ನುವಂಥ ಒಂದು ದೇಶದ ಉದಾಹರಣೆ ಹೇಳಿ. ವಿತೌಟ್ ವೆಪನ್ಸ್ ಒಂದು ದೇಶದ ಉದಾಹರಣೆ. 1400 ಅಂದ್ರೆ ಪ್ರವಾದಿಗೆ ಅಲ್ಲಿ ಬೋಧನೆ ಮಾಡೋದನ್ನ ತಡೆ ಮಾಡಿರೋರನ್ನ ಅವರು ಯುದ್ಧ ಮಾಡದೆ ಅಲ್ಲಿಂದ ಮದೀನಾಗೆ ಹೋಗ್ತಾರೆ. ಮದೀನಾಗೆ ಹೋದ ನಂತರ ಅಲ್ಲಿರತಕ್ಕಂಥ ಯಹೂದಿಗಳು ಮತ್ತು ವಿಗ್ರಹ ಆರಾಧಕರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವ್ರು ಏನು ತೀರ್ಮಾನ ತಗೊಳ್ತಂದ್ರೆ, ಇಲ್ಲಿ ನಾವು ಇರುವ ಒಂದು ಸಮುದಾಯ, ನಾವು ಮುಸ್ಲಿಮು, ಇಲ್ಲಿರತಕ್ಕಂಥ ಯಹೂದಿಗಳು ಮತ್ತು ವಿಗ್ರಹ ಆರಾಧಕರು, ನಾವೆಲ್ಲರೂ ಒಂದು ಸಮುದಾಯ ಆಗಿರಬೇಕು. ನಮ್ಮ ಮೇಲೆ ಯಾರು ದಾಳಿ ಮಾಡಿದ್ರು ಅವ್ರ ಮೇಲೆ ನಾವೆಲ್ಲರೂ ಸೇರ್ಕೊಂಡು ಯುದ್ಧ ಮಾಡಬೇಕಂತ ಹೇಳಿದ ಪ್ರವಾದಿ. ಉಮರ್ ಶರೀಫ್ ಅಜಿತ್ ಅವರೇ, ಮದೀನಾ ಚಾರ್ಟರ್ ಇಲ್ಲಿ ಸೃಷ್ಟಿಯಾಗಿದೆ. ಉಮರ್ ಶರೀಫ್ ಅಜಿತ್ ಅವರೇ, 1400 ಅಂತ ಹೇಳ್ತಾ ಇದ್ದೀನಿ. ನಾವು ಹೇಳೋದು ಪ್ರವಾದಿಯ ಜೀವನವನ್ನು ನೋಡಿ. ಅದನ್ನೇ ಹೇಳ್ತಾ ಇದ್ದೀನಿ. ಅದನ್ನ ನಾನು ಹೇಳೋದಕ್ಕೆ ಹೋದ್ರೆ ಗುಸ್ತಾಕೆ ನಬಿ ಕಿ ಏಕ್ ಹಿ ಸಜಾ, ಸರ್ ತನ್ ಸೆ ಜುದಾ ಘೋಷಣೆಗಳು ಬರ್ತವೆ. ಉಮರ್ ಶರೀಫ್, ಆ ಘೋಷಣೆಗಳು ಬರ್ತವೆ ನೋಡಿ. ಆ ಘೋಷಣೆ ಮಾಡೋರು ಅವ್ರಿಗೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಯೂಸ್ ಮಾಡಬಾರ್ದು ಅಂತಿದ್ದೀನಿ. ಅವರೆಲ್ಲ ಒಂದು ಯೂಸ್ಲೆಸ್ ಫೆಲೋಸ್.